ಮತ್ತೆ ಸಾರ್ವಭೌಮನು ನಾನಾ ಗೋತ್ರದ ಬ್ರಾಹ್ಮಣೋತ್ತಮರನ್ನು ಕರೆಯಿಸಿ ಅವರಿಗೆ ಗೋ ಭೂ ಹಿರಣ್ಯಾದಿ ದಾನಗಳನ್ನಿತ್ತು ಆಶೀರ್ವಾದವನ್ನು ಪಡೆದನು. ದಾಸ ದಾಸಿಯರಿಗೂ ಪರಿವಾರದವರಿಗೂ ನಾನಾ ವಸ್ತು ಒಡವೆಗಳನ್ನಿತ್ತು ಸಮ್ಮಾನಿಸಿದನು. ಪುರಜನರಿಗೆ ಸುಭಕ್ಷ್ಯಗಳನ್ನು ಮಂಗಲದ್ರವ್ಯಗಳನ್ನು ಯಥೋಚಿತವಾಗಿ ಸಲ್ಲಿಸುವಂತೆ ಮಂತ್ರಿಗಳನ್ನು ಕರೆದು ನೇಮಿಸಿದನು. ನಗರದಲ್ಲೆಲ್ಲ ಸಾರ್ವಭೌಮನ ಪುತ್ರೋತ್ಸವ ಸಮಾರಂಭವು ಅತ್ಯಂತ ವೈಭವೋಪೇತವಾಗಿ ನೆರವೇರತೊಡಗಿತು. ಮರುದಿನ ದಶಮಿಯಂದು ಪುಷ್ಯ ನಕ್ಷತ್ರದ ಮೀನಲಗ್ನದಲ್ಲಿ ದಶರಥನ ಪ್ರೀತಿಯ ರಾಣಿ ಕೈಕೇಯಿಯು ಗಂಡು ಮಗುವನ್ನು ಹಡೆದಳು. ಅರಸನಿಗೆ ಅತ್ಯಾನಂದವಾಗಿ ಕ್ರಮದಂತೆ ಹೋಗಿ ಮಗನನ್ನು ಅವನ ತಾಯಿಯನ್ನು ನೋಡಿ ಬಂದನು. ಹಾಗೆಯೇ ದಾನಾದಿಗಳನ್ನಿತ್ತು ಬ್ರಾಹ್ಮಣರೇ ಮುಂತಾದವರನ್ನು ಸಂತುಷ್ಟಿಪಡಿಸಿದನು. ಆಮೇಲೆ ಅದರ ಮರುದಿವಸ ಏಕಾದಶಿಯಂದು ಆಶ್ಲೇಷ ನಕ್ಷತ್ರದ ಕರ್ಕಟಕ ಲಗ್ನದಲ್ಲೊಂದು ಸಿಂಹದ ಲಗ್ನದಲ್ಲೊಂದು ಹೀಗೆ ದಶರಥನ ಕಿರಿಯರಸಿ ಸುಮಿತ್ರಾದೇವಿಯು ಅವಳಿ ಜವಳಿಯಾಗಿ ಗಂಡು ಮಕ್ಕಳನ್ನೇ ಹಡೆದಳು. ವೃದ್ಧ ರಾಜನ ಆನಂದಕ್ಕೆ ಮಿತಿ ಮೇರೆಯೊಂದು ಉಳಿಯಲಿಲ್ಲವೆಂಬಂತೆ ತತ್ಕ್ಷಣವೇ ಹೋಗಿ ಆ ಸುಮಿತ್ರಾ ಪುತ್ರರನ್ನು ನೋಡಿ ಬಂದು ಯಥಾವತ್ತಾಗಿ ದಾನ ಧರ್ಮಾದಿ ಕಾರ್ಯಗಳನ್ನು ಅತ್ಯಂತ ವಿಶೇಷ ರೀತಿಯಲ್ಲಿಯೇ ಪೂರೈಸಿದನು. ಎಲ್ಲಿ ನೋಡಿದರೂ ಆನಂದವೇ ಆನಂದ. ನಗರದ ಬೀದಿ ಬೀದಿಗಳಲ್ಲಿ ತಳಿರು ತೋರಣಗಳು, ಮುಂಗುಡಿ ಹಂದರಗಳು, ಹಾಗೆಯೇ ವಾದ್ಯಘೋಷ, ಜನರ ಹರ್ಷೋದ್ಗಾರ ಎಲ್ಲವೂ ಒಂದು ಇನ್ನೊಂದನ್ನು ಮೀರಿಸುವಂತೆಯೇ ನಡೆಯುತ್ತಿತ್ತು. ಇಡೀ ದೇಶದಲ್ಲಿಯೂ ಇದೇ ರೀತಿ ಉತ್ತಮ ವಿಶೇಷಗಳು ನಡೆದು ನಾಡಿಗೆ ನಾಡೇ ಸಾರ್ವಭೌಮನ ಪುತ್ರೋತ್ಸವ ಸಮಾರಂಭದಲ್ಲಿ ಪಾಲುಗೊಳ್ಳುತ್ತಿತ್ತು. ನಮ್ಮ ಅರಸನಿಗೆ ಒಬ್ಬನೇ ಒಬ್ಬ ಮಗನಿಲ್ಲದೆ ಹೋಯಿತೆ ಎಂದು ಪರಿತಪಿಸುತ್ತಿದ್ದ ಸಾಕೇತದ ಪ್ರಜೆಗಳು ತಮ್ಮ ಮಹಾರಾಜನಿಗೆ 4 ಮಕ್ಕಳು ಜನ್ಮಿಸಿರುವರೆಂಬುದನ್ನು ಕೇಳಿ ಪರಮಾನಂದದಿಂದ ಕುಣಿಯುತ್ತಿದ್ದರೂ ಅದು ಸಹಜವೇ ಸರಿ. ಪೂಜ್ಯರಾದ ವಸಿಷ್ಠರ ಆದೇಶದಂತೆ ಜಾತ ಕರ್ಮಾದಿಗಳು ನಡೆದು ಮುಂದೆ 4 ಮಕ್ಕಳಿಗೂ ನಾಮಕರಣ ಸಮಾರಂಭವು ನೆರವೇರಿತುಬಿಟ್ಟಿತು. ಗಗನ ನೀಲಿಯ ಮೈಮಣ್ಣದಿಂದಲೂ ಗಗನಜ್ಯೋತಿಯ ತೇಜಸ್ಸಿನಿಂದಲೂ ನಿಡಿದಾದ ಕೈಗಳಿಂದಲೂ ನೀಳವಾದ ಕಣ್ಣುಗಳಿಂದಲೂ ಪ್ರಫುಲ್ಲವಾದ ಮುಖದಿಂದಲೂ ಸರ್ವೋತ್ತಮವಾದ ನಡೆಗಳಿಂದಲೂ ಸುಪುಷ್ಟವಾದ ಅಂಗಾಂಗಗಳೇ ಸರ್ವತ್ರ ಪುರುಷೋತ್ತಮ ಲಕ್ಷಣಗಳೇ ಕಂಗಳಿಸುತ್ತಿರುವ ಕೌಸಲ್ಯ ಪುತ್ರನಿಗೆ ಶ್ರೀರಾಮ ಎಂದು ನಾಮಕರಣವಾಯಿತು. ಶ್ವೇತ ಮೌತಿಕದಂತೆ ಹೊಳೆಯುತ್ತಿರುವ ತನುಕಾಂತಿಯಿಂದ ಸಕಲ ಸಲ್ಲಕ್ಷಣ ಸಮನ್ವಿತನಾದ ಕೈಕೇಯಿಯ ಮಗನಿಗೆ ಭರತನೆಂದು ಹೆಸರಿಟ್ಟರು. ಸುಮಿತ್ರೆಯ ಮಕ್ಕಳಲ್ಲಿ ಬಂಗಾರದಂತೆ ಮೈಯೆಲ್ಲ ಹೊಳೆಯುತ್ತಿರುವ ಸುಲಕ್ಷಣವಂತನಾದ ಹಿರಿಯನಿಗೆ ಲಕ್ಷ್ಮಣನೆಂತಲೂ, ಪ್ರವಾಳ ಕಾಂತಿಯಿಂದೊಪ್ಪುವ ಕಿರಿಯನಿಗೆ ಶತ್ರುಘ್ನನೆಂತಲೂ ಹೆಸರನ್ನಿಟ್ಟರು. ಮಹರ್ಷಿ ವಸಿಷ್ಠರು ದಶರಥನ ಈ 4 ಮಕ್ಕಳನ್ನು ಎತ್ತಿ ಮುಂಡಾಡಿ ಇವರೆಲ್ಲರೂ ಹೆಸರಿಗೆ ತಕ್ಕಂತೆಯೇ ಬಾಳಲಿ ಎಂದು ಹಾರೈಸಿ ಹರಸಿದರು. ಮಹಾರಾಜನ ಮಕ್ಕಳು ತಾಯಿ ತಂದೆಯರ ಮಡಲನ್ನೇರಿ ಮಲಗಿ ತೋಳ ತೊಟ್ಟಿಲಿನಲ್ಲಿ ಆಡಿ ಕ್ರಮದಂತೆ ಶುಕ್ಲ ಪಕ್ಷದ ಚಂದ್ರನಂತೆ ಸುಪುಷ್ಟರಾಗಿ ಬೆಳೆದು ಅಂಬೆಗಾಲಿಕ್ಕಿ ಬಿದ್ದೆದ್ದು ನಿಂತು ನಡೆದು ಚೆಲುವಾಗಿ ನಲಿನಲಿದು ಬಾಲಲೀಲೆಯ ವಿಧವಿಧವಾದ ಸೊಗಸು ಸೌಂದರ್ಯಗಳನ್ನು ಬೀರುತ್ತಾ ಪ್ರವರ್ಧಮಾನರಾಗುತ್ತಿದ್ದರು. ನಿಯತವಾದ ಕಾಲದಲ್ಲಿ ಪೂಜ್ಯರಾದ ವಸಿಷ್ಠರಿಂದಲೇ 4 ಮಂದಿ ಮಕ್ಕಳಿಗೂ ಅಕ್ಷರಾಭ್ಯಾಸವು ಆರಂಭಿಸಲ್ಪಟ್ಟಿತು. ಹಾಗೆಯೇ ಕ್ರಮದಂತೆ ಶಸ್ತ್ರವಿದ್ಯಾಭ್ಯಾಸಕ್ಕೂ ಮೊದಲಾಯಿತು. ಪ್ರಾಪ್ತ ವಯಸ್ಸಿನಲ್ಲಿಯೇ ಉಪನಯನ ಸಂಸ್ಕಾರವೂ ನಡೆಯಿತು. ಮುಂದೆ ವಸಿಷ್ಠರ ಗುರುಕುಲದಲ್ಲಿಯೇ ರಾಜಪುತ್ರರಿಗೆ ಸಕಲ ಶಸ್ತ್ರಶಾಸ್ತ್ರಗಳ ವಿದ್ಯಾವ್ಯಾಸಂಗವೂ ಆರಂಭವಾಯಿತು. ಗುರುಪದೇಶದ ಏಕಪಾಠ ದ್ವಿಪಾಠಗಳಿಂದಲೇ ವಿಷಯದ ಪೂರ್ಣಜ್ಞಾನವನ್ನು ಹೊಂದುತ್ತಿರುವ ಬುದ್ಧಿ ಸಂಪನ್ನತೆಯಿಂದ ಕೂಡಿದ ಅರಸು ಮಕ್ಕಳನ್ನು ಕಂಡು ವಸಿಷ್ಠರಿಗೂ ಸಂತೋಷವಾಯಿತು. ಅಂತೆಯೇ 10-15 ವರ್ಷಗಳ ಒಳಗಾಗಿ ಆ 4 ಮಂದಿಯೂ ವಿವಿಧ ಶಸ್ತ್ರಶಾಸ್ತ್ರ ಪಾರಂಗತರಾದರು. ನಿಜ ಶಿಷ್ಯರ ಉತ್ಕರ್ಷೆಯನ್ನು, ನಯವಿನಯಾದಿ ಗುಣಗಳನ್ನು, ವಿಧೇಯತೆಯನ್ನು ಮನಗಂಡ ಗುರುಗಳು ಅವರ ಕುರಿತು ಬಹುವಾಗಿ ಮೆಚ್ಚಿಕೊಂಡಿದ್ದರೆಂದ ಮೇಲೆ ಹಡೆದವರ ಆನಂದಕ್ಕೆ ಪಾರವಿದೆಯೇ? ಮುಪ್ಪಿನಲ್ಲೇ ಆದರೂ ತಾನು ಪಡೆದಿರುವ ಈ ಸತ್ಸಂತಾನದ ಭಾಗ್ಯವು ಜನ್ಮ ಜನ್ಮಾಂತರಗಳ ಸಂಚಿತ ಪುಣ್ಯದ ಫಲವೇ ಆಗಿದೆ ಎಂದು ಭಾವಿಸಿಕೊಂಡು ದಶರಥನು ಅದನ್ನೇ ಎಣಿಸಿ ಎಣಿಸಿ ಹಿರಿ ಹಿಗ್ಗುತ್ತಿದ್ದನು. ರಾಣಿಯರು ಕೂಡ ಪ್ರತ್ಯೇಕವಾಗಿ ತಮ್ಮ ತಮ್ಮ ಮಕ್ಕಳ ಹಾಗೂ 4 ಮಂದಿ ಮಕ್ಕಳ ಎಲ್ಲ ಗುಣ ನಡತೆಗಳನ್ನು ಮನಗಂಡು ತಮ್ಮ ಜೀವನವೇ ಸಾರ್ಥಕವಾಯಿತೆಂಬತ್ತಷ್ಟು ಸಂತೋಷಪಡುತ್ತಿದ್ದರು. ಆ ಮಕ್ಕಳು ಕೂಡ ತಮ್ಮಲ್ಲಿ ಬಹಳ ಅನ್ಯೋನ್ಯರಾಗಿಯೇ ಇರುತ್ತಿದ್ದರು.
ಮೊದಲು ಹುಟ್ಟಿದವರಲ್ಲಿ ಮತ್ತೆ ಹುಟ್ಟಿದವರು ಹಿರಿಯರಿಗೆ ಕಿರಿಯರು ಅರ್ಪಿಸುವ ಭಕ್ತಿಯನ್ನೇ ಸಲ್ಲಿಸುತ್ತಾ ಬರುತ್ತಿದ್ದರು. ಹಿರಿಯನಾದ ಶ್ರೀರಾಮನ ಮೇಲೆ ಕಿರಿಯರಾದ 3 ಮಂದಿಗೂ ಅತಿಶಯವಾದ ಭಕ್ತಿಯೂ ಮೂಡಿಕೊಂಡಿತ್ತು. ಅಂತೆಯೇ ಆ ಹಿರಿಯನಿಗೆ ತನ್ನ ತಮ್ಮಂದಿರ ಮೇಲೆ ಅತಿಶಯವಾದ ವಾತ್ಸಲ್ಯವೂ ಅಂಕುರಿಸಿದಿತು. ಸುಮಿತ್ರೆಯ ಮಕ್ಕಳಲ್ಲಿ ಲಕ್ಷ್ಮಣನು ಶ್ರೀರಾಮನನ್ನು, ಶತ್ರುಘ್ನನು ಭರತನನ್ನು ಹೆಚ್ಚಾಗಿ ಹೊಂದಿಕೊಂಡು ಓಲೈಸಿಕೊಂಡಿರುತ್ತಿದ್ದರು. ಆಟ ಪಾಠಗಳಲ್ಲಿಯೂ ಶಯನ ಭೋಜನಗಳಲ್ಲಿಯೂ ಶ್ರೀರಾಮ ಲಕ್ಷ್ಮಣರು ಭರತ ಶತ್ರುಘ್ನರು ಹಾಗೆಯೇ ಜತೆಗೊಂಡು ಹೊಂದಿಕೊಂಡಿರುತ್ತಿದ್ದರು. ಆದರೆ ಯಾರಲ್ಲಿಯೂ ಯಾವ ಥರದ ಭಿನ್ನತೆಗಳೂ ತಲೆದೋರುತ್ತಿರಲಿಲ್ಲ. ಆ ಒಡನಾಟವನ್ನು ಕಂಡು ನಾಗರಿಕರೆಲ್ಲ ಬಹುವಾಗಿ ಮೆಚ್ಚಿಕೊಂಡಿದ್ದರು. ಆದರ್ಶಪ್ರಾಯವಾದ ಸಾರ್ವಭೌಮನ ಮಕ್ಕಳ ಈ ಸದ್ಗುಣಗಳು ಅವರ ಬಾಲ್ಯದಿಂದಲೇ ಅವರೊಂದಿಗೆ ಬೆಳೆಯುತ್ತಾ ಬರುತ್ತಿರುವುದನ್ನು ಕಂಡ ಸರ್ವಜನರು ಆ ರಾಜಪುತ್ರರ ಕುರಿತು ಅಭಿಮಾನ ಪಡುತ್ತಿದ್ದರು. ತುಂಬಿದ್ದ ಕಾಸಾರದಂತೆ ಶಾಂತಿ ಗಂಭೀರನೂ ಪ್ರಸನ್ನಚಿತ್ತನೂ ಆದ ಶ್ರೀರಾಮನು ತನ್ನ ಸ್ವಭಾವ ಸಹಜವಾದ ನಗುಮೊಗದಿಂದಲೂ ಹಿತಮಿತವಾದ ಮಾತುಗಳಿಂದಲೂ ಸೌಕುಮಾರ್ಯದ ತೇಜದಿಂದಲೂ ಸಾಕೇತದ ಸರ್ವಜನ ಮನೋಹ್ಲಾದಕಾರಕನಾಗಿ ಆ ಎಲ್ಲರ ಪೂರ್ಣಾನುರಾಗವನ್ನು ತನ್ನಲ್ಲೇ ಕೇಂದ್ರೀಕರಿಸಿಕೊಂಡವನಂತೆ ಬಾಲ್ಯದಲ್ಲಿಯೇ ರಾರಾಜಿಸುತ್ತಿದ್ದನು. ಮನೆ ಮನೆಯ ಮಂದಿಯೆಲ್ಲವೂ ಶ್ರೀರಾಮಚಂದ್ರನ ಸದ್ಗುಣಗಳನ್ನೇ ನೆನೆದು ಕೀರ್ತಿಸುತ್ತಾ ಮೈಮೆರೆಯುವಷ್ಟು ಆನಂದ ಪಡುತ್ತಿದ್ದರು. ದಾಶರಥಿ ಶ್ರೀರಾಮನು ಮಹಾರಾಜನ ಮಗನಾದರೂ ಸಮಗ್ರ ಸಾಕೇತದ ಸಜ್ಜನರು ಅವನನ್ನು ತಮ್ಮ ತಮ್ಮ ಆತ್ಮೀಯ ಬಂಧುವೆಂಬಂತೆ ಭಾವಿಸಿಕೊಂಡು ಅಂತೆಯೇ ಹೇಳಿ ಹೊಗಳಿ ಸಂತಸ ಪಡುತ್ತಲೇ ಇದನ್ನೆಲ್ಲ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಕೇಳಿ ತಿಳಿದ ಮಹಾರಾಜನು ಅಯೋಧ್ಯೆಯಲ್ಲಿದ್ದೇ ತಾನು ಸ್ವರ್ಗ ಸುಖವನ್ನು ಉಣ್ಣುತ್ತೇನೆಂಬಷ್ಟು ಪೂರ್ಣಾನಂದಗೊಂಡಿದ್ದನು. ಹೆತ್ತ ಕೌಸಲ್ಯಾದೇವಿಗೆ ತಾನೇ ಧನ್ಯಳೆಂದು ಕಂಡು ಸದಾ ಆನಂದ ಬಾಷ್ಪವು ಸುರಿಯುತ್ತಿತ್ತು. ಕೈಕೇಯಿ ಸುಮಿತ್ರೆಯರು ಕೂಡ ಅವರು ತಮ್ಮ ಮಗನೇ ಎಂಬಷ್ಟು ವಾತ್ಸಲ್ಯವನ್ನಿಟ್ಟಿದ್ದರು. ಹೀಗೆ ಅಯೋಧ್ಯ ದೇಶವು ಶ್ರೀರಾಮನ ಬಾಲ್ಯದ ಸದ್ಗುಣಗಳಿಂದಲೇ ಸಂಪೂರ್ಣ ಸಂತೋಷದಿಂದ ನಿತ್ಯ ನಂದನದಂತೆ ಪರಿಶೋಭಿಸುತ್ತಿದ್ದಿತು. ವಿ ಎನ್ ಭಾಗವತ್ ಮರಪಳ್ಳಿ.